ಜಾನಪದ ಕಲಾವಿದರ ಕಡೆಯಿಂದ ಈ ಯೂಟ್ಯೂಬ್ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಅದಕ್ಕೆ ಭಾಗಿಯಾಗಿ ನಮ್ಮ ಜಾನಪದ ಕಲೆ. ಕರಾವಳಿ ಕರ್ನಾಟಕವು ಸಾಗರದ ಮಡಿಲಲ್ಲಿ, ನದಿಗಳ ತೆಕ್ಕೆಯಲ್ಲಿ, ಪರ್ವತ ಶ್ರೇಣಿಗಳ ಸುತ್ತಿನಲ್ಲಿ, ದಟ್ಟ ಅರಣ್ಯಗಳ ಕಾಣ್ಕೆಯಲ್ಲಿ, ಹಸಿರು ಬರೆದ ಗದ್ದೆ ತೋಟಗಳಿಂದಾವೃತವಾದ ರಮಣೀಯತೆಯಲ್ಲಿ ಕಂಗೊಳಿಸುವ ತಾಣವಾಗಿದೆ. ಮೂಲ ಜನಾಂಗದೊಂದಿಗೆ ವಲಸೆ ಬಂದ ಜನಾಂಗದ ಸಮನ್ವತೆಯ ಸರಹದ್ದಿನಲ್ಲಿ ಇಲ್ಲಿನ ಸಂಸ್ಕೃತಿಯು ಬೆಳೆದು ನಿಂತಿದೆ. ಇಲ್ಲಿನ ಜಾನಪದ ಲೋಕ ನಿಜಕ್ಕೂ ಅದ್ಭುತ. ಅದು ತನ್ನದೇ ಆದ ವಿಶಿಷ್ಟತೆಯನ್ನ ಕಾಯ್ದುಕೊಂಡಿದೆ. ಕಾಲದ ಸ್ಥಿತ್ಯಂತರಗಳಿಗೆ ಇಲ್ಲಿನ ಜನಪದ ಲೋಕವು ಒಳಗಾಗಿದ್ದರೂ ಇನ್ನು ಕೂಡ ಅಲ್ಲಲ್ಲಿ ಅದರ ತಾಯಿ ಬೇರುಗಳು ಜೀವಂತವಾಗಿದೆ. ಜಾನಪದ ಕುಣಿತಗಳಲ್ಲಿ ಹೌದೇರಾಯನ ವಾಲಗವು ಆರಾಧನಾ ಕುಣಿತ ವಿಭಾಗದಲ್ಲಿ ಬರುತ್ತದೆ. ಕೆಲವರು ಇದನ್ನು ತುಳಸಿ ಕಟ್ಟೆ ಕುಣಿತ, ಕೋಡಂಗಿ ಕುಣಿತವೆಂದು ಕರೆಯುತ್ತಾರೆ. ಇದರಲ್ಲಿ 2 ಭೌಗೋಳಿಕ ಘಟಕಗಳಿದೆ. ಮೊದಲನೆಯದು ಕುಂದಾಪುರದಿಂದ ಬಾರಕೂರಿನವರೆಗೆ, ಎರಡನೆಯದು ಬೈಂದೂರಿನಿಂದ ಬಡ್ಕಳವರೆಗೆ. ಈ 2 ಘಟಕಗಳಲ್ಲಿ ಒಂದಿಷ್ಟು ಪ್ರಾದೇಶಿಕ ಭಿನ್ನತೆಗಳನ್ನು ನಾವು ಕಾಣಬಹುದು. ಇತಿಹಾಸದ ದೃಷ್ಟಿಯಿಂದ ನೋಡುವುದಾದರೆ 11ನೇ ಶತಮಾನದಲ್ಲಿದ್ದ ಈ ಜಾನಪದ ಕುಣಿತವು ಮುಂದೆ 13ನೇ ಶತಮಾನದಲ್ಲಿ ಒಂದಷ್ಟು ರೂಪಾಂತರಗೊಂಡು ಅಥವಾ ವಿಸ್ತೃತಗೊಂಡು ಸಾಗಿ ಬಂದಿರುವ ಸಾಧ್ಯತೆಗಳು ಹೆಚ್ಚಾಗಿದೆ. ತುಳಸಿ ಪೂಜೆಯು ಕರಾವಳಿಯ ವಾರ್ಷಿಕ ಆವರ್ತನದಲ್ಲಿ ಬರುವ ಹಬ್ಬವಾಗಿದೆ. ಹಿಂದಿನ ಕಾಲದಲ್ಲಿ ಮೇಲ್ವರ್ಗದವರು ಉತ್ತರ ದ್ವಾದಶಿಯಂದು ಪೌರಾಣಿಕ ಕಥೆಯ ಹಿನ್ನೆಲೆಯೊಂದಿಗೆ ಪೂಜಿಸಿದರೆ, ಕೆಳವರ್ಗದ ಕೆಲವು ನಿರ್ದಿಷ್ಟ ಪಂಗಡದವರು ಕಾರ್ತಿಕ ಮಾಸದಲ್ಲಿ ಪ್ರಕೃತಿ ತಾಯಿಯು ಕರುಣಿಸಿದ ಫಲಸ್ವರೂಪಿಯಾದ ಕಾರ್ಯಗಳಿಗೆ ಆತ್ಮೀಯವಾದ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ವಿಶಿಷ್ಟ ಆರಾಧನಾ ಕ್ರಮ. ಆಯಾಯ ಋತುಮಾನದ ವಿಶಿಷ್ಟತೆಗಳನ್ನು ಮನಗಂಡಿರುವ ಜಾನಪದರು ಹಲವು ನಂಬಿಕೆಗಳನ್ನು ಹುಟ್ಟುಹಾಕಿಕೊಂಡು ಮುಂದೆ ಯಾವುದೋ ವಿಶೇಷ ಸಂದರ್ಭದಲ್ಲಿ ಅದು ಆಚರಣೆಯ ಸ್ವರೂಪವನ್ನು ಪಡೆದಿರಬಹುದು. ಹಿಂದೆ ಹೌಂದ್ರಾಯನ 10 ಮೇಳಗಳಿದ್ದವು, ಈಗ ವಿರಳವಾಗುತ್ತಿರುವುದು ನಿಜಕ್ಕೂ ಖೇದಕರ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ಮತ್ತು ಸರಕಾರವು ಹೆಚ್ಚಿನ ಆಸಕ್ತಿಯನ್ನ ವಹಿಸಬೇಕಾಗಿದೆ. ಈ ಕುಣಿತದ ಬಗ್ಗೆ ಪ್ರಾಥಮಿಕ ಅಧ್ಯಯನ ನಡೆಸಿದವರಲ್ಲಿ ಮುಖ್ಯವಾಗಿ ಡಾಕ್ಟರ್ ಶಿವರಾಮ್ ಕಾರಂತ್, ಗುಣ್ಮಿ ಚಂದ್ರಶೇಖರ ಐತಾಳ್, ಟಿ ಕೇಶವ ಭಟ್, ಪ್ರೊಫೆಸರ್ ಎ.ವಿ. ನಾವಡ, ಕೂರಾಡಿ ಸದಾಶಿವ ಕಲ್ಕೂರ್, ದೇವು ಹನೆಹಳ್ಳಿ, ಡಾಕ್ಟರ್ ಮಯ್ಯರವರು. ಆದರೆ ಈವರೆಗೆ ಈ ಕುಣಿತದ ಬಗ್ಗೆ ವಿಶ್ಲೇಷಣಾತ್ಮಕ ಬಹುಮುಖಿ ಅಧ್ಯಯನ ನಡೆದಿಲ್ಲ ಎನ್ನಬಹುದು. ಸಮುದ್ರ ಎಂಬ ಶಬ್ದ ಹೌಂದ್ರಾಗಿ ಹೌಂದ್ರರಾಯನ ರೂಪ ಪಡೆದಿರಬಹುದೆಂಬ ತೀರ್ಮಾನಕ್ಕೆ ಕಾರಂತರು ಬಂದರೆ, ಬೆಳೆಯನ್ನು ಕರುಣಿಸಿದ ಮಳೆಗೆ ಕೃತಜ್ಞತೆಯನ್ನು ಸಲ್ಲಿಸುವ ವರುಣನ ಪೂಜೆಯಂತಿದೆ ಎಂದು ಗುಣ್ಮಿಯವರು ಅಭಿಪ್ರಾಯಪಡುತ್ತಾರೆ. ಕರಾವಳಿ ಜಾನಪದದ ಕುಣಿತ ಮತ್ತು ಆಚರಣೆಯನ್ನ ಒಂದಿಷ್ಟು ಗಮನವಿಟ್ಟು ನೋಡಿದಾಗ ಅವರ ಹಲವು ಧಾರ್ಮಿಕ ನಂಬಿಕೆ ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ಜರುಗುತ್ತದೆ. ತಿರುಪತಿ ತಿಮ್ಮಪ್ಪ ದೇವರು ಇಡೀ ತುಳುನಾಡಿಗೆ ಕುಲದೇವರು. ಹೆಚ್ಚಿನವರ ಮನೆಯಲ್ಲಿ ತಿರುಪತಿ ದೇವರ ಮುಡಿಪು ಇರುತ್ತದೆ. ಹಿಂದೆ ದೀಪಾವಳಿಯ ಹಬ್ಬದ ದಿನದಂದೇ ತುಳಸಿ ಪೂಜೆ ನಡೆಯುತ್ತಿತ್ತು. ತುಳುವ ಕುಟುಂಬಗಳು ಹಿಂದಿನ ಕಾಲದಲ್ಲಿ ಹಿಂಡು ಹಿಂಡಾಗಿ ಸವಾರಿ ಗಾಡಿ ಕಟ್ಟಿಕೊಂಡು ತಿರುಪತಿ ಯಾತ್ರೆಯನ್ನ ಮಾಡುತ್ತಿದ್ದರು. ಇವರ ಜೊತೆ ತಿರುಪತಿಯ ಪ್ರತಿನಿಧಿಗಳಾದ ದಾಸಯ್ಯನವರು ಇರುತ್ತಿದ್ದರು. ತುಳುವರ ಆಚರಣಾತ್ಮಕ ನುಡಿಗಟ್ಟಿನಲ್ಲಿ ಸ್ವಾಮಿ ಮಂದಾರಗಿರಿಯ ಒಡೆಯನಾದ ಶ್ರೀನಿವಾಸ ದೇವರೇ ಎಂದು ಸಂಬೋಧಿಸುತ್ತಾರೆ. ಎಲ್ಲರೂ ಹೂಹಿಂಗಾರ ಅರ್ಪಿಸಿ ಅಡ್ಡ ಬೀಳುವ ವಾಡಿಕೆ ಇದೆ. ಕೊನೆಯಲ್ಲಿ ತುಳಸಿ ಮತ್ತು ಜನರ ನಡುವೆ ಬಿಳಿ ಬಟ್ಟೆಯನ್ನು ಹಿಡಿದು ಹಿರಿಯರಲ್ಲಿ ಒಬ್ಬರು ಗೋವಿಂದ ನಾಮಸ್ಮರಣೆಯ ವಿವಿಧ ಹೇಳಿಕೆಗಳನ್ನು ಹೇಳುತ್ತಾರೆ. ಅವರ ಸೊಲ್ಲಿನ ಕೊನೆಯಲ್ಲಿ ಗೋವಿಂದಾನಿ ಗೋವಿಂದ ಎಂಬ ಸೊಲ್ಲನ್ನು ನೆರೆದಿರುವವರು ಒಕ್ಕೊರಲಲ್ಲಿ ಹೇಳುತ್ತಾರೆ. ಇದನ್ನು ಗಮನಿಸಿದಾಗ ಹೌಂದ್ರರಾಯನೆಂದರೆ ತಿರುಪತಿ ದೇವರು ಆಗಿರಬಹುದೇ ಎಂಬ ಕುತೂಹಲ ಮೂಡುತ್ತದೆ. ಇದಲ್ಲದೆ ಆಚರಣೆಯ ಸಂಧಿಗಳಲ್ಲೂ ಒಂದಿಷ್ಟು ಪುರಾವೆಗಳು ಸಿಗುತ್ತವೆ. ಹಿಂದೆ 8 ಸಂಧಿಗಳನ್ನು ಒಳಗೊಂಡಿರುವ ಹೌಂದ್ರರಾಯನ ವಾಲ್ಗ ಕುಣಿತವು ಇಂದು 6 ಸಂಧಿಗಳಿಗೆ ಸೀಮಿತವಾಗುತ್ತಿದೆ. ಗಣಪತಿ ಪ್ರಾರ್ಥನೆ ಮಾಡಿದ ನಂತರ ಜರುಗುವ ಕುಣಿತದ 8 ಸಂಧಿಗಳು ಈ ಪ್ರಕಾರವಾಗಿದೆ.
ವಾಲ್ಗ ಸಂಧಿ, ಯಜಮಾನ ಸಂಧಿ, ಬ್ಯಾಂಟಿ ಅಥವಾ ಬ್ಯಾಟೆ ಸಂಧಿ, ಶಿವರಾಮ ಸಂಧಿ, ತುಳಸಿ ಸಂಧಿ, ಕೋಡಂಗಿ ಸಂಧಿ, ಕೋಲಾಟ ಸಂಧಿ, ಅರ್ಪಿತ ಸಂಧಿ ಅಥವಾ ಹೊಗಳಿಕೆ ಸಂಧಿ. ಹಿಂದೆ 2 ಗಂಟೆಗೂ ಅಧಿಕವಾಗಿ ನಡೆಯುವ ಕುಣಿತ ಇಂದು 1 ಗಂಟೆಗೆ ಸೀಮಿತವಾಗುತ್ತಿದೆ. ಇದು ಕೇವಲ ಮನರಂಜನೆಯ ಅಥವಾ ಪ್ರದರ್ಶನ ಕಲೆಯಲ್ಲ, ಭಕ್ತಿಭಾವದೊಂದಿಗೆ ತಾಧ್ಯಾತ್ಮ ಹೊಂದುವ ಆರಾಧನೆಯ ಕಲೆಯಾಗಿದೆ. ಪ್ರದರ್ಶನಕ್ಕಿಂತ ದರ್ಶನದ ಆವಿರ್ಭಾವವು ಕುಣಿತದುದ್ದಕ್ಕೂ ಸ್ಥಾಯಿಯಾಗಿ ಕಾಣುತ್ತದೆ. ಹಾಡಿನ ಹಿನ್ನೆಲೆಯಲ್ಲಿ ಕುಣಿತವು ಪ್ರಾರಂಭವಾಗುತ್ತದೆ. ಸಾಮಾನ್ಯವಾಗಿ ತಂಡದ ಮುಖಂಡ ರಾಗಬದ್ಧವಾಗಿ ಹೇಳುತ್ತಾನೆ. ಹಾಡಿನ ಪ್ರತಿಪಾದದ ಕೊನೆಯಲ್ಲಿ ಕುಣಿಯುವವರು ಹೌಂದ್ರೆರಾಯನ ವಾಲ್ಗುವ ಎಂಬ ಪಲ್ಲವಿಯನ್ನ ಹೇಳುತ್ತಾರೆ. ಎಲ್ಲಾ ಸಂಧಿಗಳನ್ನು ಬಾಯಿಪಾಠವಾಗಿ ಹಾಡುತ್ತಾರೆ. ತುಳಸಿ ಕಟ್ಟೆಯನ್ನು ಪ್ರಧಾನವಾಗಿಟ್ಟು ಮಂಡಲಾಕಾರವಾಗಿ 8 ಅಥವಾ 10 ಸುತ್ತು ಕುಣಿಯುತ್ತಾರೆ. ಇಲ್ಲೂ ನಡುವೆ ಅಪ್ರದಕ್ಷಿಣವಾಗಿ ತಿರುಗುವ ಪರಿಪಾಠವಿದೆ. ಮರಾಠಿ ಜನಾಂಗದ ಗೋಂದೂಲು ದೀವಟಿಕೆಯ ಕುಣಿತದಲ್ಲೂ ಈ ಕ್ರಮವಿದೆ. ತಲೆಗೆ ಕೆಂಪು ರುಮಾಲು, ಕೊರಳಿಗೆ ಹೂವಿನ ಹಾರ, ಕಾಲಿಗೆ ಗಗ್ಗರ ಇಲ್ಲವೇ ಗೆಜ್ಜೆ ಕಟ್ಟಿಕೊಂಡಿರುತ್ತಾರೆ. ಸೊಂಟಕ್ಕೆ ರೇಷ್ಮೆ ಪಟ್ಟಿಯನ್ನು ಕಟ್ಟಿ ಹೆಗಲ ಮೇಲೆ ಮತ್ತು ಕೈಯಲ್ಲಿ ಹಿಂಗಾರ ಹೂವಿನ ಎಸಳನ್ನ ಹಿಡಿದುಕೊಂಡು ಲಯಬದ್ಧವಾಗಿ ಕುಣಿತವನ್ನ ಮಾಡುತ್ತಾರೆ. ನಿಧಾನಗತಿಯ ಕುಣಿತದಿಂದ ಪ್ರಾರಂಭವಾಗಿ ವೇಗವು ಪೂರಕವಾಗಿ ನಿಧಾನವಾಗುತ್ತದೆ. ಕುಣಿತದ ಹೆಜ್ಜೆಗಾರಿಕೆ ನೇತೃತ್ವ ವಹಿಸಿದ ವ್ಯಕ್ತಿಯನ್ನು ಅನುಸರಿಸಿಕೊಂಡು ಬದಲಾಗುತ್ತದೆ. ಹಾಡುಗಳು ದೀರ್ಘವಾಗಿರುತ್ತದೆ ಮತ್ತು ಸ್ತುತಿಗೀತೆಯಂತಿರುತ್ತದೆ. ಹಾಡುಗಳಲ್ಲಿ ಮತ್ತು ಉಡುಗೆ ತೊಡುಗೆಯಲ್ಲಿ ಪ್ರಾದೇಶಿಕ ಭಿನ್ನತೆ ಒಂದಿಷ್ಟು ಕಂಡುಬರುತ್ತದೆ. ಈ ಕುಣಿತದ ಕೆಲವು ಸಂಧಿಗಳತ್ತ ಗಮನ ಹರಿಸೋಣ. ಪ್ರಾರಂಭದಲ್ಲಿ ಗೋವಿಂದನ ಸಂಧಿ ಒಂದು ಪ್ರಾರ್ಥನಾ ರೂಪದ ಸಂಧಿಯಾಗಿದೆ. ವಾಲಗ ಸಂಧಿಯೊಂದಿಗೆ ನಿಧಾನವಾದ ಕುಣಿತವು ಪ್ರಾರಂಭವಾಗುತ್ತದೆ. ಈ ಸಂಧಿಯಲ್ಲಿ ಮನೆಯ ಯಜಮಾನನ ಹೊಗಳಿಕೆ ಇರುತ್ತದೆ. ಹೇಳಿಕೊಂಡ ಹರಕೆಯನ್ನು ಮರೆತದ್ದು, ಮಂದಾರಗಿರಿಯ ಬಂಟನು ಕನಸಿನ ಮೂಲಕ ನೆನಪಿಗೆ ಬಂದಂತಹ ವಿಚಾರ ಮತ್ತು ಮುಂದಿನ ಪೈರು ಬಂದಾಗ ಸೇವೆ ಕೊಡುವ ವಾಗ್ದಾನ, ಇವೇ ಮೊದಲಾದ ವಿಚಾರಗಳು ಕುಂದ ಭಾಷೆಯ ಜಾನಪದ ಸೊಗಡಿನಲ್ಲಿ ಅಪ್ಯಾಯಮಾನವಾಗಿ ಮೂಡಿಬರುತ್ತದೆ. ಇದರ ನಂತರ ಮುಂದೆ ಬರುವ ಬ್ಯಾಂಟಿ ಸಂಧಿಯಲ್ಲಿ ಪ್ರಾಚೀನ ಕೃಷಿಯ ವಿವರಗಳು, ಕೃಷಿಕನ ಪ್ರಾಮಾಣಿಕತೆ, ಸೇವಾನಿಷ್ಠತೆ, ದಣಿಗಳ ಔದಾರ್ಯದ ವಿವರಗಳು ಬರುತ್ತದೆ. ಬ್ಯಾಟೆ ಸಂಧಿಯ ಕುಣಿತದ ಹೆಜ್ಜೆಗಳು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಈ ಕುಣಿತದಲ್ಲಿ ಆವೇಶದ ತೀವ್ರತೆ ಇರುತ್ತದೆ. ಇದು ಪ್ರೇಕ್ಷಕರನ್ನ ಹಿಡಿದಿಟ್ಟು ರೋಮಾಂಚನಗೊಳಿಸುವಲ್ಲಿ ಯಶಸ್ವಿಯಾಗುತ್ತದೆ. ಕೋಡಗ ಅಥವಾ ಕ್ವಾಡಂಗಿ ಸಂಧಿಯಲ್ಲಿ ಓರ್ವ ಅನುಭವಿ ಕುಣಿತಗಾರನ ಮೇಲೆ ಹನುಮಂತನ ಆವೇಶವಾಗುತ್ತದೆ. ಆತ ಕೋಡಗನ ಚೇಷ್ಟೆಯೊಂದಿಗೆ ಭಕ್ತಿಯ ಆವೇಶವನ್ನ ಒಗ್ಗೂಡಿಸಿಕೊಂಡು ಕುಣಿಯುವ ಪಾಳಿ ಅಥವಾ ಹಂತ ಮೈಮನವನ್ನ ಸೆಳೆದಿಡುವಲ್ಲಿ ಪರಿಣಾಮಕಾರಿಯಾಗಿದೆ. ಈ ಕುಣಿತದ ಹೆಜ್ಜೆಗಳಲ್ಲಿ ಮತ್ತು ಕೋಡಂಗಿಯ ವರ್ತನೆಯ ಭಾವಾಭಿನಯದಲ್ಲಿ ಒಂದಿಷ್ಟು ನವರಾದ ಹಾಸ್ಯದ ಸನ್ನಿವೇಶಗಳು ಮೆರುಗನ್ನ ನೀಡುತ್ತದೆ. ಕೊನೆಯಲ್ಲಿ ಕೋಡಂಗಿ ನರ್ತಕನು ಆವೇಶದಿಂದ ಹೊರಬರುವ ದೃಶ್ಯ ಭೂತಾರಾಧನೆಯ ಕೊನೆಯ ಕ್ಷಣಗಳನ್ನ ನೆನಪಿಗೆ ತರುವಂತಿದೆ. ಮುಂದಿನ ಸಂಧಿ ಶಿವರಾಯ ಸಂಧಿ. ಶೈವ ಮತ್ತು ವೈಷ್ಣವರ ನಡುವಿನ ಭಿನ್ನಾಭಿಪ್ರಾಯಗಳಿಗೆ ಸೌಹಾರ್ದಯುತವಾದ ಸೇತುವೆಯಂತೆ ಕಂಡುಬರುವ ಈ ಸಂಧಿ ಶಿವ ಮತ್ತು ವಿಷ್ಣುವಿನ ಅಭೇದ್ಯ ಸಂಬಂಧಗಳನ್ನ ಸಾರಿ ಹೇಳುತ್ತದೆ. ಅಂದಿನ ಕಾಲಘಟ್ಟದಲ್ಲಿ ಒಂದಾಗಿ ಬದುಕುವ ಒಂದು ಅನನ್ಯ ಪರಿಕಲ್ಪನೆ ಇದರೊಳಗೆ ಹಾಸುಹೊಕ್ಕಿದೆ. ಶಿವರಾಯ ಸಂಧಿಯ ನಂತರ ಕೋಲು ಸಂಧಿ ಬರುತ್ತದೆ. ಕೋಲಾಟದ ಹಾಡಿನೊಂದಿಗೆ ಕುಣಿತವು ಪ್ರಾರಂಭವಾಗುತ್ತದೆ. ಹಾಡಿನ ವೇಗತ್ವದೊಂದಿಗೆ ಕುಣಿತವು ಭಾವಾವೇಶದ ಘಟ್ಟವನ್ನು ತಲುಪಿ ಮತ್ತೆ ನಿಧಾನಗೊಳ್ಳುವ ಏರಿಳಿತವನ್ನ ಇಲ್ಲಿ ಕಾಣಬಹುದು. ಕೋಲಾಟದ ಹಾಡಿನಲ್ಲಿ ಉಡುಪಿಯ ಕೃಷ್ಣನ ಬಗ್ಗೆ, ಅಲ್ಲಿನ ಅಷ್ಟಮಠ ಮತ್ತು ಪರ್ಯಾಯದ ಬಗ್ಗೆಯೂ ವಿಶೇಷವಾದ ಉಲ್ಲೇಖಗಳಿವೆ. ಇದು 13ನೇ ಶತಮಾನದ ನಂತರ ಕರಾವಳಿಯಲ್ಲಿ ವೈಷ್ಣವ ಮತದ ವ್ಯಾಪಕತೆಯನ್ನ ಸ್ಪಷ್ಟವಾಗಿ ತಿಳಿಸುತ್ತದೆ. ಅದಲ್ಲದೆ ಹತ್ತವತಾರದ ವಿಚಾರಗಳು ವರ್ಣನಾತ್ಮಕವಾಗಿ ಬರುತ್ತದೆ. ಕೋಲಾಟ ಸಂಧಿಯು ರಾಧಾಕೃಷ್ಣರ ಮತ್ತು ಗೋಪಿಯರ ರಾಸಕ್ರೀಡೆಯ ಝಲಕ್ಕನ್ನು ಬಿಂಬಿಸುವ ರೀತಿಯಂತೂ ಅಪ್ಯಾಯಮಾನವಾಗಿದೆ. ಕೊನೆಯಲ್ಲಿ ಆರತಿಯನ್ನ ಬೆಳಗಿ ಪೂಜೆ ಮುಕ್ತಾಯವಾಗುತ್ತದೆ. ಕೊನೆಯ ಸಂಧಿಯಲ್ಲಿ ವೇದದ ಶಾಂತಿ ಮಂತ್ರದಂತೆ ಎಲ್ಲದಕ್ಕೂ ಮತ್ತು ಎಲ್ಲರಿಗೂ ಶುಭ ಹಾರೈಸುವ ಪರಿಪಾಠವು ನಿಜಕ್ಕೂ ಅರ್ಥಪೂರ್ಣವಾಗಿದೆ.
ಈ ಜಾನಪದ ಕುಣಿತವು ಪ್ರಾರಂಭದಿಂದ ಅಂತ್ಯದವರೆಗೆ ಹಲವು ಮಜಲು ಅಥವಾ ಹಂತಗಳನ್ನು ಕ್ರಮಬದ್ಧವಾಗಿ ಜರುಗಿಸುತ್ತಾ ವಿವಿಧ ರಸಾನುಭವಗಳನ್ನ ಪ್ರೇಕ್ಷಕರಿಗೆ ನೀಡಿ ಕೊನೆಯಲ್ಲಿ ಶಾಂತರಸದೊಂದಿಗೆ ಮುಕ್ತಾಯಗೊಳ್ಳುವ ಕ್ರಮವಂತೂ ಒಂದು ಪರಿಪೂರ್ಣ ಕಲೆಯ ಲಕ್ಷಣದಂತಿದೆ. ಈ ಕುಣಿತವು ಸರಳ ಮಟ್ಟದಿಂದ ಹಿಡಿದು ಮಟ್ಟಿನ ಸಾವಿರ ಹಣ್ಣಿನ ವಸಂತ ಪೂಜೆಯವರೆಗೂ ವಿಸ್ತೃತವಾಗಿ ಬೆಳೆದು ನಿಂತಿದೆ. ಹೌಂದೆರಾಯನ ಕುಣಿತದಲ್ಲಿ ವೇಷಭೂಷಣ, ಸಂಗೀತ, ಸಾಹಿತ್ಯ, ಕುಣಿತದ ಜೊತೆಗೆ ಭಕ್ತಿಯ ಆವೇಶವು ಆರಾಧನೆಯ ಹಿನ್ನೆಲೆಯಲ್ಲಿ ಸಂಗಮಿಸುವುದನ್ನು ಕಣ್ಣಾರೆ ಕಂಡು ಅನುಭವಿಸಿದಾಗಲೇ ನಮಗೆ ವೇದ್ಯವಾಗುತ್ತದೆ. ಈ ಕುಣಿತದ ಬಗ್ಗೆ ಬರುವ ಎಲ್ಲಾ ಸಂಚಿಕೆಗಳನ್ನು ತಪ್ಪದೆ ವೀಕ್ಷಿಸಿ ಜಾನಪದ ಕಲೆಯು ಅಳಿಯದಂತೆ ಬೆಳೆಸುವ ಜವಾಬ್ದಾರಿಯೊಂದಿಗೆ ಕಲಾವಿದರನ್ನು ಕೂಡ ಆತ್ಮೀಯವಾಗಿ ಪ್ರೋತ್ಸಾಹಿಸಿ. ಈ ಕುಣಿತ ಪ್ರದರ್ಶನವನ್ನು ನೀಡಿ ನಮ್ಮನ್ನು ಭಕ್ತಿಭಾವದ ಪರವಶತೆಗೆ ಕೊಂಡೊಯ್ದ ಶ್ರೀ ಗುರು ಮಾರುತಿ ಹೌಂದೆರಾಯನ ಜಾನಪದ ನೃತ್ಯ ತಂಡ ಪಾರಂಪಳ್ಳಿ ಸಾಲಿಗ್ರಾಮ ಇವರಿಗೆ ಆತ್ಮೀಯ ವಂದನೆಗಳು. ಇವರ ಕಲಾರಾಧನೆಯು ಯಶಸ್ವಿಯಾಗಲಿ ಮತ್ತು ಜನಮನವನ್ನ ಮುಟ್ಟಲಿ ಎಂದು ಈ ಮೂಲಕ ಹಾರೈಸುತ್ತೇನೆ.